ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಹೇಳ್ತಾ ಇದೀಯ ಅಪ್ಪಿ? ನಾನು ಹೀಗೆ ಹೇಳ್ತಿದ್ದೀನಿ ಅಂತ ನಿಮ್ಗಳಿಗೆ ಬೇಜಾರಾಗ್ಬೋದು. ಏನಪ್ಪ ಇವಳು ಹೀಗೆ ಹೇಳ್ತಾ ಇದ್ದಾಳೆ, ಎಷ್ಟು ಕೆಟ್ಟೋಳಿರ್ಬೋದು ಇವಳು ಅಂತ. ಬಟ್ ಐ ಡೋಂಟ್ ಕೇರ್. ನಾವು ಮರೆತರು ನಾ ಮಾಡಿದ ಕರ್ಮ ಮರೆಯಲ್ಲ ಅನ್ನೋದು ಇದಕ್ಕೆ ಅನ್ಸುತ್ತೆ. ಅಕ್ಕ ಮದ್ವೆ ಟೈಮಲ್ಲಿ ನನ್ನನ್ನ ಎಷ್ಟು ಅಯ್ಯೋ ಅನ್ಸಿದ್ಲು. ಅವಳಿಂದಾನೆ ನಾನು ಇಷ್ಟೆಲ್ಲ ಅನುಭವಿಸಿದ್ದು. ಅಪೇಕ್ಷಾ, ಹ್ಯಾಪಿ ನ್ಯೂಸ್ ಅಂತ ಹೇಳಿ ಏನ್ರಿ ಹೇಳ್ತಾ ಇದೀರಾ? ಪ್ಲೀಸ್ ಪಾರ್ಥ, ಸುಮ್ಮನೆ ಇದ್ಬಿಡಿ. ನನ್ನನ್ನ ಸಮಾಧಾನ ಮಾಡೋದಕ್ಕೆ ಬರಬೇಡಿ. ನನ್ನ ನೋವು ನನಗ್ ಮಾತ್ರ ಗೊತ್ತು. ಯಾರು ಹೇಗೆ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗೋಗಿದೆ. ಮದ್ವೆ ಟೈಮಲ್ಲಿ ಇವರೆಲ್ಲ ನನ್ನನ್ನ ಹೇಗೆ ನಡ್ಸ್ಕೊಂಡಿದ್ದಾರೆ ಅನ್ನೋದನ್ನ ನೀವು ನೋಡಿದಿರ ತಾನೆ. ತುಂಬಾನೇ ಅನುಭವಿಸ್ಬಿಟ್ಟಿದ್ದೀನಿ. ಈಗ ಹೇಳ್ಬೋದು ಇವರು ಅದೆಲ್ಲ ಮಾಡಿದ್ದು ನಿನ್ ಮೇಲಿರೋ ಕಾಳಜಿಯಿಂದ ಅಂತ. ನಾನು ಅದನ್ನೆಲ್ಲ ಒಪ್ಪೋದಕ್ಕೆ ರೆಡಿ ಇಲ್ಲ. ಮಾಡೋದೆಲ್ಲ ಮಾಡಿ ಇವಾಗ ತೇಪೆ ಹಚ್ಚೋದೇನು ದೊಡ್ಡ ಕೆಲ್ಸನ? ಅದನ್ನ ಯಾವನ್ ಬೇಕಿದ್ರು ಮಾಡ್ತಾನೆ. ನೀವೇನ್ ಮಾಡಿದೀರಾ ಅನ್ನೋದು ನಾನು ಕಣ್ಣಾರೆ ನೋಡಿಲ್ಲ. ಆದ್ರೆ ನಿಮ್ ಮಗಳು ಎಂತ ಪಾಲಿಟಿಕ್ಸ್ ಮಾಡಿದಾಳೆ ಅನ್ನೋದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ನನ್ನನ್ನ ಅಯ್ಯೋ ಅನ್ಸಿದ್ಲು, ಆದ್ರೆ ಈಗ ಅವಳು ಅಯ್ಯೋ ಅಯ್ಯೋ ಅಂತ ಇದ್ದಾಳೆ. ಇದನ್ನೇ ಅಲ್ವಾ ಟೈಮ್ ಅನ್ನೋದು? ನಾನಿಂಥ ಟೈಮಲ್ಲಿ ಒಳ್ಳೆಯವಳಾಗೋದಕ್ಕೂ ಹೋಗಲ್ಲ. ಅಯ್ಯೋ ಹೀಗಾಗ್ಬಾರ್ದಾಗಿತ್ತು ಅಂತ ಸುಳ್ಳು ಸಂತಾಪ ತೋರ್ಸಕ್ಕಂತೂ ಹೋಗೋದೇ ಇಲ್ಲ. ನೇರವಾಗಿ ಹೇಳ್ತಾ ಇದ್ದೀನಿ, ಈ ವಿಷಯದಲ್ಲಂತೂ ಅಕ್ಕನ ಬಗ್ಗೆ ನನಗೆ ಯಾವುದೇ ಅನುಕಂಪನೂ ಇಲ್ಲ. ಸೊ ಈ ನ್ಯೂಸ್ ಒಂಥರ ನನ್ನ ಪಾಲಿಗೆ ಹ್ಯಾಪಿ ನ್ಯೂಸೇ. ನನಗ್ ನೋವು ಕೊಟ್ಟೋರು ಈಗ ನೋವು ತಿನ್ನೋ ಹಾಗಾಯ್ತಲ್ಲ, ಅದೊಂಥರ ಖುಷಿ ಆಗ್ತಿದೆ ನನಗೆ. ಎಲ್ರಿಗೂ ಇದೇ ಥರನೇ ಅನ್ಸುತ್ತೆ, ಬಟ್ ಯಾರು ಹೇಳ್ಕೊಳಲ್ಲ. ನಾನು ಹೇಳ್ತಾ ಇದ್ದೀನಿ, ಒಳ್ಳೆಯವಳು ಅನ್ನಿಸ್ಕೊಳ್ಳೋ ಚಟ ಅಂತೂ ನನಗೆ ಇಲ್ವೇ ಇಲ್ಲ. ಇದ್ದದನ್ನ ಇದ್ದಾಗೆ ಹೇಳ್ತೀನಿ. ನನ್ನನ್ನ ನೋಯಿಸೋವಾಗ ನಿಮ್ಗೆ ಯಾರಿಗೂ ಪಾಪ ಪುಣ್ಯ ಇರಲಿಲ್ಲ. ಸೊ ಈಗ ನನಗೆ ಕದಲ್ಲ. ನನ್ನ ಬಗ್ಗೆ ಯಾರಿಗೂ ಅನುಕಂಪ ಹುಟ್ಲಿಲ್ಲ. ಜಾಸ್ತಿ ಮಾತಾಡ್ತೀನಲ್ವಾ, ಅದಕ್ಕೆ ನಾನು ಒಂಥರ ವಿಲನ್ ತರ ಕಾಣಿಸ್ತೀನಿ. ಅಕ್ಕ ಹೀರೋಯಿನ್ನು, ನಾನ್ ವಿಲನ್ ಅಲ್ವಾ? ಬಟ್ ನೋಡಿ ಇವಾಗ ನಿಮ್ ಹೀರೋಯಿನ್ಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂತ. ಇದನ್ನ ಫೋನಲ್ಲೇ ಹೇಳ್ಬೋದಾಗಿತ್ತು ಅಮ್ಮ, ಬಟ್ ಡೈರೆಕ್ಟ್ ಆಗೇ ಹೇಳಿದ್ರೆ ಒಂಥರ ಎಫೆಕ್ಟಿವ್ ಆಗಿರುತ್ತಲ್ವಾ, ಅದಕ್ಕೆ ಡೈರೆಕ್ಟ್ ಆಗೇ ಹೇಳೋಗೋಣ ಅಂತ ಬಂದೆ. ಈಗ ಹೇಳಾಯ್ತು, ನಾನು ಬಂದಿದ್ದ ಕೆಲಸ ಮುಗೀತು. ಬನ್ನಿ ಬರ್ತೀರಿ? ಮತ್ತೆ ಮಾವ ಸಾರಿ, ಅವ್ರ ಬರುವಾಗ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ ಪ್ಲೀಸ್. ಏನ್ರಿ ಇದು? ಇವಳು ಏನೇನೋ ಹೇಳೋ ಹೋಗ್ತಾ ಇದ್ದಾಳೆ. ನಮ್ಮ ಮೊಮ್ಮಕ್ಕಳು ನೋಡೋ ಭಾಗ್ಯನೇ ಇಲ್ವಾ? ನಮ್ಮ ಭೂಮಿ ಬಗ್ಗೆ ನಾವ್ ಏನೆಲ್ಲ ಕನ್ಸು ಕಟ್ಕೊಂಡಿದ್ವಿ. ಏನ್ರಿ ಇದು? ಅಯ್ಯೋ ಸಮಾಧಾನ ಮಾಡ್ಕೊ. ನನ್ನ ಸಮಾಧಾನ ಆಗಿರ್ಲಿ. ಪಾಪ ಅಳಿಯಂದ್ರು ದೇವ್ರಂತ ಮನುಷ್ಯ, ಅವ್ರಿಗೆ ಹೀಗಾಗ್ಬೋದಾ? ಯಾಕ ಭಗವಂತ ಹೀಗ್ ಮಾಡ್ತಾ ಇದ್ದಾನೆ? ನಮ್ಗಳಿಗೆ ಇಷ್ಟು ಬೇಜಾರಾಗ್ತಿದೆ ಅಂದ್ರೆ ಇನ್ನು ಅವ್ರ ಗತಿ. ಅಯ್ಯೋ ದೇವ್ರಿ, ಅದೇ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊ. ಬೇಬಿ, ಯಾಕೆ ಹಿಂಗೆ ಕೋಪ ಮಾಡ್ಕೊಂಡಿದ್ಯಾ? ಸ್ವಲ್ಪ ನಾನು ಹೇಳೋದನ್ನ ಕೇಳು, ನನ್ನ ಸಿಚುವೇಶನ್ ಅರ್ಥ ಮಾಡ್ಕೋ. ಸರಿ ನೀನೇ ಹೇಳು, ನನ್ನ ಜಾಗದಲ್ಲಿ ಇದ್ದಿದ್ರೆ ನೀನು ಏನು ಮಾಡ್ತಿದ್ದೆ? ಏನು ಡಿಸಿಷನ್ ತಗೋತಾ ಇದ್ದೆ ಹೇಳು. ಏನ್ ಮಾಡ್ತಿದ್ದೆ ಅಂದ್ರೆ ನಿಮ್ ತರ ಅಂತೂ ಇರ್ತಾ ಇರ್ಲಿಲ್ಲ, ಎಲ್ಲದನ್ನು ಸಹಿಸ್ಕೊಂಡು. ಅಂದ್ರೆ ಏನು ಮಾಡಬೇಕಿತ್ತು ಅಂತ ನಿನ್ನ ಮಾತೇನು ಅರ್ಥ? ಅಲ್ಲ ಜೈ, ನೀವೇನ್ ದಡ್ಡನಾ? ನಿಮ್ಗೂ ಎಕ್ಸ್ಪೀರಿಯನ್ಸ್ ಇದೆ ತಾನೆ, ಟ್ಯಾಲೆಂಟ್ ಇದೆ ತಾನೆ. ನೀವ್ಯಾಕೆ ನಿಮ್ಮ ಅಣ್ಣನ ಹತ್ರ ಕೆಲಸ ಮಾಡಬೇಕು? ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಜೈ.
ಯಾಕೆ ಅವ್ರು ನಿಮಗೆ ಹೆಲ್ಪ್ ಮಾಡಲ್ಲ ಅಂತಾರಾ? ದಿಯಾ, ಅವನು ಇಷ್ಟ ಕಷ್ಟ ಕಟ್ಕೊಂಡು ನನಗೇನು ಆಗ್ಬೇಕಾಗಿಲ್ಲ. ನನ್ನ ಗುರಿಗಳೇ ಬೇರೆ ಇದಾವೆ. ನಮ್ಮ ಫ್ಯಾಮಿಲಿಗೆ 1000 ಕೋಟಿ ಆಸ್ತಿ ಇದೆ. ಅದರಲ್ಲಿ ಚೂರು ಪಾರು ತಗೊಂಡು ಸೆಟ್ಲ್ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ಅರ್ಥ ಆಯ್ತಾ? ಕಿಂಗ್ಡಮ್, ಪೂರ್ತಿ ಕಿಂಗ್ಡಮ್ನೇ ಆಳ್ಬೇಕು ಅಂತ ಹೊರಟಿರೋ ನಾನು. ಆಳ್ತೀನಿ. ಅದಕ್ಕೆ ನಾನು ಒಬ್ಬನೇ ಕಿಂಗ್ ಆಗಿರ್ಬೇಕು, ಎಲ್ಲ ನನ್ನ ಅಂಡರಲ್ಲೇ ಇರಬೇಕು. ಅದು ನನ್ನ ಗುರಿ ಅಂತ. ಓಹೋ, ಹಂಗಂದ್ರೆ ನೀವು ಅದಕ್ಕೋಸ್ಕರ ಕಾಯ್ತಾ ಇರ್ತೀರಾ? ಇನ್ನು ಎಷ್ಟು ದಿನ ಕಾಯ್ತೀರಾ? ಸಿಗೋವರೆಗೂ ಕಾಯ್ತೀನಿ. ನನ್ನ ಡ್ರೀಮನ್ನ ನಾನು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ನೋ, ನೆವರ್. ನನ್ನ ಆಸೆನ ಈಡೇರಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಅದಕ್ಕೆ ಎಷ್ಟೇ ಟೈಮ್ ಇಡೋದು ಪರವಾಗಿಲ್ಲ, ನಾನು ಅದನ್ನ ಮಾಡೇ ಮಾಡ್ತೀನಿ. ಮಾಡ್ತೀರಾ ನಿಜ? ಹಾಗಂತ ನಾನು ಕಾಯ್ತಾ ಕೂರ್ಬೇಕಾ? ನನ್ನಿಂದ ಅದು ಸಾಧ್ಯ ಇಲ್ಲ ಜೈ. ವೇಟ್ ಮಾಡಿ ಮಾಡಿ ನನಗೂ ಸಾಕಾಗಿದೆ. ನಿಮ್ಮನ್ನ ಅದು ಯಾವಾಗ ಮದ್ವೆ ಆಗ್ತೀನೋ ಅಂತ ಅನಿಸ್ತಾ ಇದೆ, ಗೊತ್ತಾ? ನನಗೂ ಆಸೆ ಇದೆ ಬೇಬಿ, ನನಗೆ ಅದೆಲ್ಲ ಇಲ್ಲ ಅಂತನ. ಆದ್ರೆ ಅದಕ್ಕೆ ಇದು ರೈಟ್ ಟೈಮ್ ಅಲ್ಲ ಅಷ್ಟೇ. ಆ ಕಾರಣಕ್ಕೆ ನಾನು ಏನು ಮಾಡದೆ ಸೈಲೆಂಟ್ ಆಗಿರೋದು. ನೀನು ಸ್ವಲ್ಪ ಸುಮ್ಮನೆ ಇರು, ಎಲ್ಲ ಸರಿ ಹೋಗುತ್ತೆ. ಓಕೆ? ಬಟ್ ನಂಗೆ ಯಾಕೋ ಇದೆಲ್ಲ. ಪ್ಲೀಸ್ ಬೇಬಿ, ಸ್ವಲ್ಪ ಅರ್ಥ ಮಾಡ್ಕೋ. ಈ ವಿಚಾರದಲ್ಲಿ ಅಡ್ವೈಸ್ ಮಾಡೋದಕ್ಕೆ ಬರ್ಬೇಡ ನೀನು. ಅಂದ್ರೆ ನನ್ನ ವಿಷಯ ಎತ್ತಬಾರ್ದು, ನನ್ಗೆ ರೈಟ್ಸ್ ಇಲ್ಲ ಅಂತನಾ? ಹಾಗಲ್ಲ ಬೇಬಿ ನಾನು ಹೇಳಿದ್ದು. ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೋ. ಸಾರಿ ಇಫ್ ಐ ವಾಸ್ ರೂಡ್. ಇವಾಗ ಲಿವ್ ಇಟ್, ಬಿಡು ಅದನ್ನ. ನನ್ಗೆ ಏನೋ ಒಂದು ಮಾಡ್ತೀನಿ, ನಂಗೆ ಸ್ವಲ್ಪ ಟೈಮ್ ಕೊಡು. ಓಕೆನಾ? ನಾಟ್ ಓಕೆ. ಬೇಬಿ ಬೇಬಿ ನಿಂತ್ಕೋ. ಕರ್ಮ, ಏನ್ ಮಾಡಿ ಸಾಯ್ಲಿ ನಾನು. ಈ ಕಡೆ ಒಂದೇನೋ ಪ್ರಾಬ್ಲಮ್ ಆಗಿ ಅದನ್ನ ರಿಪೇರಿ ಮಾಡೋಷ್ಟೊತ್ತಿಗೆ ಇನ್ನೊಂದು ಪ್ರಾಬ್ಲಮ್. ಇದನ್ನ ನೋಡ್ಲಾ ಅದನ್ನ ನೋಡ್ಲಾ. ಅದಕ್ಕೆ ದೊಡ್ಡವ್ರು ಹೇಳೋದು, 2 ದೋಣಿ ಮೇಲೆ ಕಾಲಿಡ್ಬಾರ್ದು ಅಂತ. ದೋಣಿಗೂ ಒಳ್ಳೇದಲ್ಲ, ಕಾಲ್ಗೂ ಒಳ್ಳೇದಲ್ಲ. ಅದಕ್ಕೆ ಏನ್ ಮಾಡಿ ಸಾಯ್ಲಿ, ನನ್ನ ಕರ್ಮಕ್ಕೆ ಇಟ್ಟಾಗಿದೆಯಾ? ಒಂದು ಮೀಟಿಂಗ್ ಫಿಕ್ಸ್ ಆಗಿದೆ. ಸೊ 2-3 ದಿನ ಔಟ್ ಆಫ್ ಸ್ಟೇಷನ್. ಬೇಗ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಲ್ಲ, ಒಂದು ವಿಷಯ ಹೇಳ್ಬೋದಾಗಿತ್ತಲ್ವಾ? ನಿನಗೆ ಅಷ್ಟೇ ಅಲ್ಲ ಮಹಿ, ನನಗೆ ಗೊತ್ತಾಗಿದೆ ಈಗ. ಆ್ಯಕ್ಚುಲಿ ಪ್ಲ್ಯಾನೇ ಇರಲಿಲ್ಲ, ಸಡನ್ನಾಗಿ ಮೀಟಿಂಗ್ ಫಿಕ್ಸ್ ಆಯಿತು. ಬಿಸ್ನೆಸ್ ಮೀಟಿಂಗ್ ಅಂದರೆ ನಿಮಗೆ ಗೊತ್ತಲ್ವಾ, ಯಾವಾಗ ಎಲ್ಲಿಗೆ ಹೋಗ್ಬೇಕಾಗತ್ತೋ ಹೇಳೋದಕ್ಕಾಗಲ್ಲ. ಅದಕ್ಕೆ ಇನ್ಫಾರ್ಮ್ ಮಾಡೋದಕ್ಕಾಗಲಿಲ್ಲ. ವಾಟ್ ಎವರ್ ಜೀವ, ಒಂದು ಮಾತು ಹೇಳಬೇಕಲ್ವಾ? ಅಲ್ಲ ಮಹಿ, ನನಗೆ ಈಗಲೇ ಗೊತ್ತಾಗಿತ್ತು ಲಾಸ್ಟ್ ಮೂಮೆಂಟಲ್ಲಿ. ಸೊ ಹೇಗೆ ಇನ್ಫಾರ್ಮ್ ಮಾಡೋದಕ್ಕಾಗತ್ತೆ ಹೇಳು? ನಿನಗೆ ಗೊತ್ತಾಗಿದ ತಕ್ಷಣ ನನಗೊಂದು ಮಾತು ಹೇಳಬೇಕಲ್ವಾ? ಈಗ ನೀನು ಹೋಗ್ತಿರೋದನ್ನ ನೋಡಿ ನಾನು ಕೇಳಿದ್ದಕ್ಕೆ ನೀನು ಹೇಳ್ತಾ ಇದೆಯಾ, ಇಲ್ಲ ಅಂದಿದ್ರೆ ಹಾಗೆ ಹೋಗ್ತಾ ಇದ್ದೆ. ಆಮೇಲೆ ನಾನೇ ನಿನಗೆ ಕಾಲ್ ಮಾಡಬೇಕಾಗಿತ್ತು, ಎಲ್ಲಿದ್ಯಪ್ಪ, ಏನು ಮಾಡ್ತಿದ್ಯಾ ಅಂತ, ಅಲ್ವಾ? ಈಗೀಗ ನೀನು ಯಾರಿಗೂ ಏನು ಹೇಳಲ್ಲ ಕೇಳಲ್ಲ, ಬೆಳೆದ್ಬಿಟ್ಟಿದ್ದೀನಿ ಅಂತ ಅಲ್ವಾ? ಮಹಿ ಪ್ಲೀಸ್, ಯಾಕೆ ಏನೇನೋ ಹೇಳ್ತಿದ್ಯಾ? ಮೀಟಿಂಗ್ ಫಿಕ್ಸ್ ಆಯಿತು, ಹೋಗ್ತಿದ್ದೀನಿ ಅಷ್ಟೇ. ಅದಕ್ಕೆ ಇಷ್ಟೆಲ್ಲ ಮಾತಾಡೋ ಅಗತ್ಯ ಇದೆಯಾ? ಆದ್ರೂ ನೀನು ಚೇಂಜ್ ಆಗಿರೋದಂತೂ ನಿಜ ತಾನೆ? ಅಮ್ಮ, ಸಡನ್ನಾಗಿ ಮೀಟಿಂಗ್ ಫಿಕ್ಸ್ ಆಗಿದೆ, ಹೋಗ್ತಿದ್ದೀನಿ. ಅದಕ್ಕೆ ಪೇಷನ್ ಮಾಡ್ಕೊಂಡ್ರೆ ಹೇಗೆ? ಮಹಿ ಪ್ಲೀಸ್ ಅರ್ಥ ಮಾಡ್ಕೊ. ಅಪ್ಪ ಅಮ್ಮ, ಲೇಟ್ ಆಯಿತು, ಹೊರಡ್ತೀನಿ ನಾನು. ಸರಿ, ಬಾಯ್ ಮಹಿ. ರೀಚ್ ಆದ್ಮೇಲೆ ತಾವೇ ಕಾಲ್ ಮಾಡ್ತೀರಾ ಅಥವಾ ಅದನ್ನು ನಾನೇ ಮಾಡ್ಲಾ? ಸರಿ, ಮಾಡ್ತೀನಿ. ಸರಿ, ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.